ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಯಪಡಿಸೋದೇನೆಂದರೆ ಇವತ್ತಿನ ದಿವಸ ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಗೂ ಎಲ್ಲ ಕೋರ್ಟಿನ ಕಾಂಪ್ಲೆಕ್ಸ್ನಲ್ಲಿ ಬಿಸಿ ಬಾಂಬ್ ಕರೆ ಬಂದಿತ್ತು ಅಂತ ಹೇಳ್ತಾರೆ. ಬಾಂಬ್ ಕರೆ ಬಂದಿತ್ತು. ಅದರ ಸಾಹೇಬರು ಬಂದ ತಕ್ಷಣ ಅವರೆಲ್ಲ ಅಲರ್ಟ್ ಆಗಿ ನಿಷ್ಕ್ರಿಯಗೊಳಿಸುವಂಥ ಒಂದು ಪೊಲೀಸ್ ವ್ಯವಸ್ಥೆಗೆ ತಕ್ಷಣ ಫೋನ್ ಮಾಡಿದರು. ಫೋನ್ ಮಾಡಿದ ತಕ್ಷಣ ಅವರೆಲ್ಲ ಬಂದು ಕರೆಯನ್ನು ಆಲಿಸಿಕೊಂಡು ಕೋರ್ಟಲ್ಲೆಲ್ಲ ಪ್ರೈಮಸಿಸಲ್ಲಿ ನೋಡ್ತಾರೆ. ಬಂದಂಥ ಕಕ್ಷಿಗಾರಿಗೆ ಇವೆಲ್ಲ ನ್ಯಾಯಾಧೀಶರಿಗೆ ಯಾರಿಗೂ ಜೀವ ಹಾನಿ ಆಗಬಾರ್ದು, ಮಾನ ಪ್ರಾಣಕ್ಕೆ ಯಾವುದೂ ಅಪಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣವೇ ಎಲ್ಲರನ್ನೂ ಹೊರಗೆ ಕಳಿಸ್ತಾ ಇದ್ದಾರೆ. ಹೊರಗೆ ಕಳಿಸ್ಬಿಟ್ಟು ಕೋರ್ಟ್ ಕಂಪಲ್ಸಲ್ಲಿ ನಾವು ಇದ್ದೀವಿ. ಇವಾಗ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರು ಅವನ್ನೆಲ್ಲ ಸಂಪೂರ್ಣವಾದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ವೀಕ್ಷಣೆ ಮಾಡಿದ ತಕ್ಷಣ ಮುಂದೆ ಏನು ಬರುತ್ತೆ ಅನ್ನೋದನ್ನು ಕೂಡ ಈಗಾಗಲೇ 9:45ಕ್ಕೆ ಈಗಾಗಲೇ ಹೈಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಹೈಕೋರ್ಟಲ್ಲಿ ಧಾರವಾಡ ಪೀಠದಲ್ಲಿ ಕೂಡ ಈಗಾಗಲೇ ಕರೆ ಬಂದಿತ್ತು ಅಂತ ಅದರ ಅನ್ವೇಷಣೆ ಮೇಲೆ ಅಲ್ಲೂ ಕೂಡ ಬಂದಿದೆ, ಇಲ್ಲೂ ಕೂಡ ಬಂದಿದೆ, ಹುಬ್ಬಳ್ಳಿಯಲ್ಲೂ ಕೂಡ ಬಂದಿರ್ಬೋದು ಅನಿಸುತ್ತೆ. ಆ ರೀತಿಯಿಂದ ಅದನ್ನು ತಕ್ಷಣ ಈ ಬಾಂಬ್ ನಿಷ್ಕ್ರಿಯಗೊಳಿಸುವಂಥ ತಂಡ ಬಂದು ಅದನ್ನೆಲ್ಲ ಚೆಕಪ್ ಮಾಡ್ತಾರೆ. ಮುಂದೆ ಏನಾಗೋದಂತೆ ಕಾದು ನೋಡಬೇಕು. ತಕ್ಷಣ ಈಗಾಗಲೇ ಮಾನವ ಪ್ರಾಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನ್ಯಾಯಾಧೀಶರು ಇವತ್ತಿನ ಎಲ್ಲ ಕಲಾಪಗಳನ್ನು ದೂರ ಮಾಡಿ ಎಲ್ಲ ಕಕ್ಷಿದಾರರಿಗೆ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಾನ್ಯ ಎಲ್ಲ ನ್ಯಾಯಾಧೀಶರಿಗೂ ಕೂಡ ಮತ್ತು ವಕೀಲರಿಗೂ ಕೂಡ ಹೊರಗೆ ಹೋಗ್ರಿ ನೀವು, ಅದನ್ನು ನಾವು ಇವತ್ತಿನ ದಿವಸ ಕಾರ್ಯಕಲಾಪಗಳಿಂದ ಏನಿದೆ ನೋಡಿಕೊಂಡು ಮಾನ ಪ್ರಾಣ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಸಿ ಬಾಂಬ್ ಕರೆನೋ ಅಥವಾ ನಿಜ ಬಾಂಬ್ ಕರೆನೋ ಅನ್ನೋದನ್ನು ತಕ್ಷಣ ಉಚ್ಚ ಮಟ್ಟದಲ್ಲಿ ತನಿಖೆ ಮಾಡಿ ಅದನ್ನು ಯಾರು ಇದರೊಳಗೆ ಸಂಬಂಧಪಟ್ಟಂಥ ಕೈವಾಡಿದೆ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ತೇವೆ.